ಸಾರಿ ಅಣ್ಣ ಬೈಟು ನೋಡಿ. ಶುಭಮಣ್ಣನ ಮದುವೆ ಆಗ್ತಾವ್ರೆ. ಈ ಕಾರ್ಗೆ ಆಲ್ಮೋಸ್ಟ್ ಟಚ್ ಮಾಡ್ಬಿಡ್ತಿದ್ದ ಟುಮ್ ಇವತ್ತು. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ಮನೆಯಿಂದ. ಆ್ಯಂಡ್ ನಾನು ಇವತ್ತು ಫುಲ್ ಪ್ಯಾಕಿಂಗಲ್ಲೇ ಇದ್ದೆ. ಇವತ್ತು ನಾನು ನನ್ನ ಬಟ್ಟೆ, ಶೂಸು ಮತ್ತು ಬೆಡ್ಡು, ಕಾರ್ಗೆ ಐಪ್ಯಾಡು ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಟುಮ್ಮು ಮತ್ತು ಸಿ ಮತ್ತು ನಿತೀಶ್. ಇಷ್ಟು ಜನ ಹೋಗ್ತಿರೋದು ಎಲ್ಲಿಗೆ ಅಂತ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಬಾಟಲ್ ಬಿದ್ದು ನನ್ನ ಬಾಟ್ಲೇ ಹೊಡೆದೋಯ್ತು. ಹೆಂಗೆ ಬಿತ್ತು ನೋಡಿ, ಧಬ್ ಅಂತ ಬಿದ್ದು. ಇಲ್ಲಿ ಬಿದ್ದಿಲ್ಲ, ಇಟ್ಟಿರೋಣ ನೋಡಿ. ಇಲ್ಲೆಲ್ಲ ಆಗೋಯ್ತು ನೀರು. ನೋಡಿ ನಮ್ಮ ರಾಣಿ ಎಷ್ಟು ಸ್ಮಾರ್ಟ್ ಇದ್ದಾಳೆ. ಲಿಫ್ಟ್ ಮುಂದೆ ಬಂದು ನಿಂತ್ಬಿಟ್ಟವಳೆ. ಅವಳಿಗೆ ನಡ್ಕೊಂಡು ಹೋಗಕ್ಕೆ ಇಷ್ಟ ಅಲ್ಲ. ನಮ್ಮ ಕರಿತಾವಳು ಅವ್ರು ಬರ್ತಾಯಿಲ್ಲ. ಆದ್ನಿ ಜೋಮಿ ಬೇಡ ರಾಣಿ ಹಿಂದೆ ಬಾ. ಯಾರೋ ಇದ್ದಾರೆ ಬಾ, ಲಿಫ್ಟಲ್ಲಿ ಯಾರೋ ಇದ್ದಾರೆ ಬಾ, ಹೆದರ್ಕೋತಾರೆ ಬಾ. ಬನ್ನಿಪ್ಪ. ರಾಣಿ ಇನ್ ದ ಲಿಫ್ಟ್. ರಾಣಿಗೆ ರಾಣಿ ಸೇವೆ. ಅಯ್ಯೋ, ನಾನು ಅಪ್ಪ ಬರ್ತೀನಿ ಕೆಳಗೆ ಹೋಗ್ಬಿಟ್ಟು ಲಿಫ್ಟ್. ಗೈಸ್, ನಾವು ಕೆಳಗೆ ಬಂದು ಬ್ಯಾಗ್ ಎಲ್ಲ ಇಟ್ಟು ಕಾರಲ್ಲಿ ಇನ್ನೇನು ಕೂತ್ಕೊಂಡು ಓಡ್ತಾ ಇದೀವಿ. ಕಾರ್ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾವು ಅಪ್ಪ ಇವಾಗ ಬರ್ತಾವ್ ನೋಡಿ. ನಾನು ಹೋದ್ಮೇಲೆ ಬರ್ತಾರೆ ಅಂದ್ಕೊಂಡೆ. ಅಟ್ಲೀಸ್ಟ್ ಬಂದ್ರು ಬೇಗ ಅಂತ. ಬಾಯ್ 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 ಬಾಯ್. ಎಲ್ಲ ಎತ್ಕೊಂಡಿದ್ದೀರಾ? ಓಕೆ ಓಕೆ. ಬಾಯ್ 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 ರಾಣಿ. ಬಾಯ್ 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 ರಾಣಿ. ಬಾಯ್ 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 ಬಾಯ್. ಗೈಸ್, ಹಿಂದೆ ಬಂದೆ. ಒಂದು ಅರ್ಧ ಗಂಟೆ ಮಲ್ಕೊಂಡೆ. ಸಾಯಿಲ್ 100 ಕಿಲೋಮೀಟರ್ ಓಡಿಸ್ತವನೆ. 619 ಕಿಲೋಮೀಟರ್. ಈಗ 514 ಕಿಲೋಮೀಟರ್ ಆಗಿದೆ ನೋಡಿ. ರೂಪಾ ಕಾಚ ಹಾಕೊಂಡು ಓಡಾಡ್ತಾವ್ ಸಂಜೆ. ರೂಪಾದ ಕಾಚ ಈಗ ನಾನು ಗೈಸ್ ನಿದ್ದೆ ಮಾಡ್ತಿದ್ವಿ. ನಾನು ಸಾಯಿಲ್ ನಿದ್ದೆ ಮಾಡ್ತಿದ್ದೆ. ಅವನು ಡ್ರೈವರೇ ಒಂದ್ ಕಡೆ ಹಿಂಗ್ ಸೈಡ್ಗೆ ಹತ್ತಿಸ್ಬಿಟ್ಟ ಗೈಸ್ ಕಲ್ ಮೇಲೆ. ಅದು ವಿಡಿಯೋ ಹಾಕ್ತೀನಿ ನಾನು ಸಿಕ್ಕಿರೋ ಡ್ಯಾಶ್ ಬೋರ್ಡಲ್ಲಿ, ಸೊ ಡ್ಯಾಶ್ ಕ್ಯಾಮ್ರಲ್ಲಿ. ಈಗ ಒಂದಷ್ಟು ಕಾರ್ಯಗಳು ಮುಗಿಸ್ಕೊಳ್ಳೋದಿತ್ತು, ಅದಕ್ಕೆ ಒಂದು ಡಾಬಾ ಸಿಕ್ತು, ಅಲ್ಲಿ ಇಳ್ಕೊಂಡ್ವಿ. ಗೈಸ್, ನಾವೆಲ್ಲಿರೋದಕ್ಕೆ ಚಿತ್ರದುರ್ಗ ಅಲ್ಲ, ಇನ್ನೂ ರೀಚ್ ಆಗಿಲ್ಲ. ಬಟ್ ಡಾಬಲ್ ಅರ್ಧಕ್ಕರ ನಮ್ಮ ಸಬ್ಸ್ಕ್ರೈಬರ್ಸ್ ಇರೋದು. ನಾನು ನಿದ್ದೆಲ್ಲಿ ಬೇರೆ ಇದ್ದೆ, ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ಜನ ಮಾತಾಡೋರು. ತುಂಬಾ ಖುಷಿ ಆಯ್ತು ಅಲ್ಲ ಸಂಜಯ್? ನಾನು ಸಾಯಿಲೆಲ್ಲ ಫುಲ್ ಖುಷಿ ಆಗ್ಬಿಟ್ರು. ನಿತೀಶ್ ಎಲ್ಲ ಮಾತಾಡೋದಲ್ಲ. ಹೋಗಿದ ತಕ್ಷಣ ನಾನ್ ಬೇರೆ ಕಾರ್ಯ ಮಾಡೋ ಅರ್ಜೆಂಟ್ ಅಲ್ಲಿ ಇದ್ದೆ. ನನ್ನ ಹಾಕೊಂಡ್ಬಿಟ್ಟವ್ರೆ ಫೋಟೋ ಅಂತ ಫುಲ್ ತಗೋತಾವ್ರೆ ಸೆಲ್ಫಿ. ನನಗೆ ಕಾರ್ಯ ಅರ್ಜೆಂಟ್ ಆಗ್ಬಿಟ್ಟಿತ್ತು. ಆಮೇಲೆ ಇವ್ರಿಬ್ರು ಬಂದ್ಮೇಲೆ ಸ್ವಲ್ಪ ಡೈವರ್ಟ್ ಮಾಡ್ಬಿಟ್ಟು ನಾನು ಹೋಗ್ಬಿಟ್ಟು ಕಾರ್ಯ ಮುಗಿಸ್ಕೊಂಡ್ ಬಂದು ಮಿಕ್ಕಿದ ಸೆಲ್ಫೀಸ್ ಎಲ್ಲ ಮುಗಿಸಿದ್ವಿ. ಸೊ ಈಗ ಸಂಜೆ ಓಡಿಸ್ತಾವನೆ. ನಮ್ ಟುಮ್ 160 ಕಿಲೋಮೀಟರ್ ಓಡಿಸವನೆ. 200 ಕೊಡ್ತೀನಿ ನಾನು ಅಂತ ಈಗೋ ಇಟ್ಕೊಂಡ್ ಕೂತಿದ್ದೆ ನಿದ್ದೆ ಮಾಡ್ಕೊಂಡು. ಅದಕ್ಕೆ ಕಿತ್ಕೊಂಡಿದೀವಿ. ಅಲ್ಲೇ ಕೊಡ್ತಿದ್ದೆ ಡಾಬಾ ಊಟಕ್ಕೆ. ಇದು ಹೋಟ್ಲು ಹುಡುಕ್ತಿದ್ದೆ. ಸೊ ಬೇರೆಲ್ಲಾದ್ರೂ ಊಟ ಮಾಡೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಸೊ ಫೈನಲಿ ನಾವು 420 ಕಿಲೋಮೀಟರ್ ಓಡಿಸ್ದ ಸಂಜಯ್. ಏನಾದ್ರು ತಿನ್ನೋಣ ಅಂತ ಒಂದು ಡಾಬಾ ನಿಲ್ಸಿದೀವಿ. ತುಂಬಾ ಒಳ್ಳೆ ವೆಲ್ಕಮ್ ಕೊಟ್ಟಿದ್ದಾರೆ. ತೋರ್ಸಲ್ಲ. ನಮ್ಮ ನಿತೀಶ್ ನಮ್ಮ ಬ್ಲಾಗ್ ನೋಡ್ತಾವ್ ನೋಡಿ. ಈ ಥರ ನಮ್ಮ ಬ್ಲಾಗ್ ನೋಡಿ ನಮ್ಮನ್ನ ಬೆಳೆಸ್ತಿರೋ ನಮ್ಮ ನಿತೀಶ್ಗೆ ಥ್ಯಾಂಕ್ ಯು. ನಮ್ಮ ಬ್ಲಾಗ್ ನೋಡಿ 2 ವಾರ ಆಗಿರೋ ನಮ್ಮ ಸಂಜಯ್ಗೆ ಧಿಕ್ಕಾರ. ಅವನು ದಿನ ನೋಡ್ತಾನೆ. ನಾ ಅಪ್ಪ ಮಿಸ್ ಮಾಡಲ್ಲ. ಒಂದೊಂದು ವಿಡಿಯೋ 4 ಸರಿ ನೋಡ್ತಾರೆ. ನಾ ಅಪ್ಪ ಹಳೆ ವಿಡಿಯೋ ನೋಡ್ತಾರೆ. ಪಾಡ್ಕಾಸ್ಟ್ ನ 3-4 ಸರಿ ನೋಡ್ಬಿಟ್ಟು ಅವ್ರು ಕೂತ್ಕೊಂಡು ನಾವು ಏನ್ ಜೋಕ್ ಹೇಳ್ದು. ಮಧ್ಯರಾತ್ರಿ ನಗು ಬರ್ತೈತೆ, ಕಿತ್ಕೊಂಡ್ ಬರ್ತೈತೆ ನಗು ನನಗೆ. ಅದು ಒಳಗಡೆ ಎಲ್ಲ ಅಲ್ಲ ಕಣ,
ಇದು ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಇದ್ದು ಬಟ್ಟೆನಾ ಇದು? ಚರ್ಮ ಯಾಕೆ ಮೇಲೆ ಬಂದಿ? ಒಂದು ನಿಮಿಷ ಟಾರ್ಚ್ ಆನ್ ಮಾಡು. ಓ ಗೈಸ್, ಒಂದು ಟೀ ಶರ್ಟ್ ಹಾಕಿದ್ದಾನೆ ಬ್ಲ್ಯಾಕ್ ಕಲರ್. ಕಂಡಿಡಿಬೇಕು. ಇವ್ನು ಯಾರ ಪಕ್ಕದಲ್ಲಿ ಏನೋ ವಾಯ್ಸ್ ಬರ್ತಾ ಇತ್ತು, ಕೇಳಿಸ್ತಾ ಇಲ್ಲ. ಇಲ್ಲೇ ಅವನೇ. ಗೈಸ್ ಪರೋಟಾ, ಚಿಕನ್ ಫ್ರೈಡ್ ರೈಸ್, ಜೀರಾ ರೈಸ್ ಹೇಳಿದೀವಿ. ಜೀರಾ ರೈಸ್ ಅಂತ ಇದೀವಿ. ಇಲ್ಲ ನಿದ್ದೆಲಿದ್ದೀವಿ. ಹೋಗಿ ತಲುಪಿದ್ರೆ ಸಾಕು, 7-8 ಗಂಟೆ ರೀಚ್ ಆಗೋ ಎಸ್ಟಿಮೇಷನು. ಎಲ್ಲಿಗೆ ಹೋಗ್ತಿರೋದು ಅಂತ ಹೇಳ್ತೀನಿ. ಸೊ ಪರೋಟಾ ಬಂದಿದೆ. ರೋಡ್ ನೋಡಿ ಏನು ಸಖತ್ತಾಗಿದೆ, ಭಯಂಕರವಾಗಿ. ಸುತ್ತಮುತ್ತ ಯಾರು ಇಲ್ಲ. ಏನೋ ಸುತ್ತಮುತ್ತ ಯಾರಿಲ್ಲ ಅಂತ ಯಾರು ಮಾಡ್ಬಿಟ್ಟೇನೋ. ಗೈಸ್, ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಈ XUV ಅಂದ್ರೆ ಈ ಮ್ಯೂಸಿಕ್ ಸಿಸ್ಟಮು. ಎಷ್ಟು ಕೆಡ್ದಾಗ ರೋದನೆ ಇಡುತ್ತೆ ಅಂದ್ರೆ, ಬೇಕಾಗಿರೋ ಟೈಮಲ್ಲಿ ಮ್ಯಾಪ್ ಆನ್ ಆಗಲ್ಲ, ಹಾಡ್ ಪ್ಲೇ ಆಗಲ್ಲ. ಈ ಮೂಮೆಂಟಲ್ಲಿ ಅದು ವರ್ಕೇ ಆಗ್ತಲ್ಲ. ಮೊನ್ನೆ ಅಪ್ಡೇಟ್ ಮಾಡಿಸ್ಕೊಂಡ್ ಬಂದಿರೋದು, ಅದು ಏನು ಅಪ್ಡೇಟ್ ಮಾಡೋರೋ ಗೊತ್ತಿಲ್ಲ ನೋಡಿ. ಆ ಕಡೆ ವರ್ಕ್ ಆಗ್ತಿದೆ, ಈ ಕಡೆ ಏನೂ ಬಟನ್ ಪ್ರೆಸ್ಸು ಆಗ್ತಿಲ್ಲ. ಸಡನ್ ಆಗಿ ಆಪಲ್ ಪ್ಲೇ ಪ್ರೆಸ್ ಮಾಡಿ. ಈಗ ಗೈಸ್, ನಾನು ಮಲ್ಕೊಂಡ್ಬಿಟ್ಟಿದ್ದೆ, ಈಗೆದ್ದೆ. ಬಾಯ್ಸ್ ಎಲ್ಲ ಎಳ್ದ್ಬಿಟ್ಟೆಲ್ಲ ಹೋಗ್ಬಿಟ್ಟು ಅವ್ರು ಪಾರ್ಕ್ ಮಾಡ್ಬಿಟ್ಟು ಗಾಡಿನ. ಟೀ ಅಂಗಡಿ ಇದೆ, ಬಟ್ ಟೀ ಅಂಗಡಿಲಿ ಕಾಣಿಸ್ತಲ್ಲ ಅವರು. ನೋಡಿ ಹೆಂಗ್ ನಿಲ್ಸವ್, ನೋಡಿ ನೋಡಿ ಅಲ್ಲಿ ನೋಡು ಹೆಂಗ್ ಹಿಡಿತಾವ್ ನೋಡು. ಯಾವ್ದೋ ನಿಂದು ಲೇ ಸಂಜಯ್ ರೋದ್ನೆಲೆ ಬರ. ಗೈಸ್, ಕಾರ್ ಅಲ್ಲಿ ಹಾಕ್ಬೇಕಂತೆ, ಹತ್ಕೊಡು ಮತ್ತೆ ಸಂಜಯ್, ಹತ್ಕೋ. ಪಾರ್ಕಿಂಗ್ ಅಲ್ಲಿ ಹಾಕ್ಬೇಕಂತೆ. ಕಷ್ಟಪಟ್ಟು ಬಂದ ಗಿಡಗಳು ಮಧ್ಯದಿಂದ. ಗೈಸ್ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಪಾರ್ಕ್ ಅಲ್ಲಿ ಒಂದು ಆಂಟಿ ಎಕ್ಸರ್ಸೈಸ್ ಮಾಡ್ತಾವ್ರೆ. ಅದು ನೋಡ್ಬಿಟ್ಟು ಎಲ್ರು ನಗಸ್ತಾರೆ ಮಾಡ್ಬಿಟ್ವಿ. ಐನೋ ಅದು ತಪ್ಪು ಅಂತ. ಇದು ನೋಡು, ಯಾರೋ ಕಾರಿಗೆ ಬೂಮರ್ ಹಚ್ಚವ್ ನೋಡು. ಯಾವನವನು? ನಾನು DNA ಟೆಸ್ಟ್ ಮಾಡಿಸ್ಬಿಡ್ತೀನಿ, ನಿಜ ಹೇಳ್ರಿ ಮಗನೇ. ನೀನೇ ಕಣ DNA ಟೆಸ್ಟ್ ಮಾಡ್ಸಿದ್ರೆ ಪಕ್ಕ ನಿಂದ ಬರೋದಿಲ್ಲ ರಿಸಲ್ಟ್. ಇವ್ ನೋಡು ಹೆಂಗ್ ಬರ್ತಾವನಿ. ಇವ್ ಆಂಟಿ ಇಲ್ಲ, ನೀನ್ ಎಕ್ಸರ್ಸೈಸ್ ಮಾಡ್ಬೇಕು ನನ್ನ ಮಗನೇ. ಇವ್ರದ್ದೇ ಮದುವೆ. ಹಲೋ, ಕಂಗ್ರ್ಯಾಚುಲೇಷನ್ಸ್. 10,000 ರಿಹಾಲ್ ಕೆ ರಖೋ. ಸಂಜಯ್ ಅಂತ, ಅವ್ನು ನಿತೀಶ್, ಅವ್ನು ಸಾಯಿಲ್. ಮತ್ತೆ ಗೈಸ್, ಈಗ ಶೂಸ್ಗಳನ್ನ, ಬಟ್ಟೆಗಳನ್ನ ಎತ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀವಿ. ಇಲ್ಲಿ ನಮ್ಮ ಎಲ್ಲ ಲಗೇಜ್ನ ಎತ್ಕೊಂಡು ಹೋಗ್ಬೇಕೀಗ. ಗೈಸ್, ಶುಭಮಣ್ಣ ಮನೆ ಪಕ್ಕದ್ದು, ಇದು ಇನ್ನೊಂದು ಪಕ್ಕದ ಮನೆ ಅವ್ರದ್ದೇ ಅಂತೆ. ಸೊ ಇಲ್ಲಿ ಬಿಟ್ಟಿದ್ದಾರೆ ನಮ್ಮನ್ನ, ಲಗೇಜ್ ಎಲ್ಲ ತೊಗೊಂಡು ಮೇಲೆ ಬಂದಿದ್ದೀವಿ. ಈಗ ನಾವು ಸ್ನಾನ ಮಾಡ್ಕೊಂಡು ಇಲ್ಲಿಂದ ಎಲ್ಲೋ ಬೇರೆ ಕಡೆ ಹೊರಡಬೇಕು. ಬಟ್ ನಾನಿಲ್ಲಾರು ರೂಮ್ ಹುಡುಕ್ತಾ ಇದ್ದೀನಿ, ಹತ್ತಿರದಲ್ಲಿ ಯಾವ ಸಿಗುತ್ತಾ ಅಂತ. ನಾವು ಒಂದು ರೌಂಡ್ ಹುಡ್ಕೊಂಡು ಹೋಗಿ ಚೆಕ್ ಮಾಡ್ಕೊಂಡ್ಬರ್ತೀವಿ, ನಾನು ಸಂಜೆ, ಸಾಯಿಲ್, ನಿತೀಶ್ ಎಲ್ಲ. ಸೊ ಬನ್ನಿ ನೋಡೋಣ. ಓಡು ಬೇಗ ಓಡು. ನಿನ್ಗೇನೋ ಓರಿ ನನ್ನ ಮಗನೇ. ಸಂಜೆ ಲಗೇಜ್ ನಾವು ಎತ್ಕೊಂಡು ಓಡಾಡ್ತಾವನ್ ಪಾಪ. ಸಂಜೆ ಬಚ್ಚಿಟ್ಕೊಂಡು ಓಡಾಡ್ತಾವನೆ. ಇಂಥ ಉರ್ಕೊಳ್ಳೋ ಫ್ರೆಂಡ್ಸ್ ಇರೋವರೆಗೂ ಯಾರು ಬೆಳೆಯಕ್ಕಾಗಲ್ಲ ಗೈಸ್. ನೋಡಿ ಇವನು ಗುರಿ. ಸಂಜೆ ಖಾಲಿ ಕೈ ಬರ್ತಾವನೆ, ಹಾಕೊಟ್ಬಿಡ ಅಂತ ಹಾಕೊಟ್ಬಿಡ ನೋಡಿ. ಇವಾಗ ಕೊಡ್ತಾನೆ ಇವನು. ಗೈಸ್, ಈಗ ಏನ್ ಡಿಸ್ಕಷನ್ ಅಂದ್ರೆ, ನಮ್ ಬಾಯ್ಸ್ದು ನಮ್ದು ಇಲ್ಲಿ ಬಸ್ ಮಾಡಿದ್ರೆ ಶುಭಮಣ್ಣ. ಇವ್ರಿಗೇನು ಅಂದ್ರೆ ಕಾರಲ್ಲಿ ಹೋಗೋಣ ಅಂತ. ಯಾರಿಗೆ? ಇವರಿಬ್ಬರಿಗೆ. ನನಗೆ 50-50, ಬಸ್ಸು ಕಾರು. ಬಿಕಾಸ್ ನನಗೆ ಫ್ಯೂಲ್ ದುಡ್ಡು ಮಿಕ್ಕುತ್ತೆ. ಇವನು ಯಾವ ಕಾಕ್ರೋಚ್, ಇವನು ಯಾವ್ದ್ರಲ್ಲಾದ್ರೂ ಓಕೆ. ಅವನು ಬಿ ಲೈಕ್ ಕಾಕ್ರೋಚ್, ಬಿ ಓಕೆ ಫಾರ್ ಎವ್ರಿಥಿಂಗ್ ಡೈಜೆಸ್ಟ್. ಸೊ ಈಗ ಕಾರಲ್ಲಿ ಹೋಗೋದು ಅಂದ್ರೆ ನಾನು ಡಿಸೈಡ್ ಮಾಡಿದೆ. ಸರಿ ಆಯ್ತು ಬಿಡು, ಕಾರಲ್ಲಿ ಹೋಗೋಣ ಅಂತ. ಅಲ್ಲೇ ನಿಮ್ಮಿಂದಾನೆ ಬರ್ತೀವಿ ಅಂಕಲ್. ಓ, ಕಾರಲ್ಲಿ ಇದ್ರಲ್ಲಿ ಇದೆಯಾ ತಿಂಡಿ? ಹಂಗಂದ್ರೆ ನೋಡೋಣ ಬಿಡಿ, ಎಲ್ಲರೂ ನಿಲ್ಸಿದ್ರೆ ನಾವು ಇಸ್ಕೋತೀವಿ. ಹಾ, ಓಕೆ. ಎಲ್ಲರೂ ತಿನ್ಕೊಂಡ್ ಬರ್ತೀವಿ ಆರಾಮಾಗಿ. ಇಲ್ಲೇ ಐತೆ, ಚೆನ್ನಾಗೈತೆ. ಓಕೆ ಓಕೆ ಓಕೆ. ಇಡ್ಲಿ ವಡೆ ನಮ್ ತರ. ಓಕೆ, 2 ನಿಮಿಷ ಹೋಗ್ಬರ್ತೀರಾ? ಡನ್ ಇದೆ ಈಗ. ಈಗ ಹೊಡ್ತಿದ್ದೆ ಅಲ್ವಾ ಇದು? ಈಗ ಹೊಡ್ತಾ ಇದೆ. ನೀವು ಫಾಸ್ಟ್ ಆಗಿ ಹೋಗ್ತೀರಾ. ಸುಧಾ ಇಡ್ಲಿ ಅಂತ ಹೇಳಿದೆ, ಅಲ್ಲಿ ಹೋಗಿ ತಿಂಡಿ ತಿನ್ಕೊಂಡ್ ಬರಿ. ಓಕೆ ಓಕೆ ಓಕೆ. ಗೈಸ್, ಬಸ್ಸಲ್ಲಿ ಬಂದಿದ್ರೆ ಬ್ರೇಕ್ಫಾಸ್ಟ್ ದುಡ್ಡು ಮಿಕ್ತಿತ್ತು. ಬ್ರೇಕ್ಫಾಸ್ಟ್ ಅವರೇ ಕೊಡ್ತಾ ಇದ್ರು. ಈ ನನ್ನ ಮಕ್ಳು ಮಾತು ಕೇಳಿ ನಾನು ಕಾರಲ್ಲಿ ಬಂದೆ. ಈಗ ನೋಡಿ ಬ್ರೇಕ್ಫಾಸ್ಟ್ಗೆ ಟ್ಯಾಕ್ಸ್. ಸೊ ಇಲ್ಲಿ ಯಾವುದೋ ಇಡ್ಲಿ ಸಕಾಲಾಗಿ ಸಿಗುತ್ತೆ ಅಂತ ಅಂಕಲ್ ಹೇಳಿದ್ರು. ಶುಭಮಣ್ಣ ಅವರ ಮಾಮ.
ಬನ್ನಿ ತಿನ್ನೋಣ ಗೈಸ್. ಇವ್ರದ್ದು ಇಡ್ಲಿ ಬಂತು, ವಡೆ ಇಡ್ಲಿ ವಡೆ. ನಂದು ದೋಸೆ ಇನ್ನೂ ಬಂದಿಲ್ಲ ಗೈಸ್. ದೋಸೆ ಸಿಕ್ತು, ಬಟರ್ನ ಹಂಗೆ ಸ್ಪೂನ್ಗೆ ಹತ್ಬಿಟ್ಟು ಕೊಟ್ಟಾರ ನೋಡಿ. ಸರ್ 2 ಇಡ್ಲಿ ಕೊಡ್ತೀರಾ? 2 ಇಡ್ಲಿ. ಹಾಂ ಥ್ಯಾಂಕ್ ಯು, ಸಿಗೋಣ ಬಾಯ್ ಗೈಸ್. ಅಣ್ಣ ಪಾಪ ಒಳ್ಳೆಯವ್ರು ಸಕ್ಕತ್ತು, ಕನ್ನಡದಲ್ಲಿ ಮಾತಾಡಿದ್ರು. ಬನ್ನಿ ಹೋಗೋಣ ಗೈಸ್. 460 ಬಿಲ್ ಆಯಿತು, 460 ರೂಪೀಸ್ ಮಿಗ್ತಾ ಇತ್ತು ಬಸ್ಸಲ್ಲಿ ಹೋಗಿದ್ರೆ. ಇನ್ನೂ ಏನೇನು ಮಿಗ್ತಾ ಇತ್ತು ಹೇಳ್ತೀನಿ ಬನ್ನಿ ಗೈಸ್. ಇಲ್ಲಿಂದ ಹೊರಟ್ಬಿಟ್ವಿ, ಆಮೇಲೆ ಗೊತ್ತಾಯ್ತು ನಂದು ಹಲ್ದು ಸೆಟ್ಟೆಲ್ಲ, ಹಲ್ದು ಅದೇನೋ ಕೊಟ್ಟಿದ್ದಾರೆ ಕ್ಲಿಪ್ಪು, ಅದನ್ನಿಲ್ಲೇ ಬಿಟ್ಬಿಟ್ಟಿದ್ದೀನಿ ಟಿಶ್ಯೂಲ್ ಸುತ್ಬಿಟ್ಟು. ಅದನ್ನ ಇಟ್ಟವರೋ ಬಿಸಾಕೋರೋ ಗೊತ್ತಿಲ್ಲ. 3000 ರೂಪಾಯಿ ಅದು, 3-4,000 ರೂಪಾಯಿ ಸಿಕ್ಕರೆ ಓಕೆ ಗೈಸ್. ನಮ್ಮ ಟೈಮ್ ಚೆನ್ನಾಗಿದೆ, ನಮ್ಮ ಹಲ್ ಪೀಸ್ ಸಿಕ್ಬಿಡ್ತು. ಎಲ್ಲ ರೇಗಿಸ್ತಿದ್ರು ಇವರೆಲ್ಲ ಗೈಸ್, ಹಲ್ಸೆಟ್ಟು ಅಂತ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಒಂದಿನ ಹೋಗ್ಲೇಬೇಕಾಗಿರೋದು ಗೈಸ್. ಸೊ ನಂದು ಜಾ ಲೈನ್ ಸರಿ ಹೋಗುತ್ತೆ, ಅದಕ್ಕೆ ಕೊಟ್ಟಿರೋದು ಅದು. ಮತ್ತು ನನ್ನ ಟೀತ್ ಗ್ಯಾಪ್ ಏನೇನೋ ಇಶ್ಯೂಸ್ ಇದೆ, ಅದೆಲ್ಲ ಸರಿ ಹೋಗುತ್ತೆ ಅಂತ. ಆ್ಯಂಡ್ ನನಗೆ ಖುಷಿ ಇದೆ, ಐ ಆಮ್ ವರ್ಕಿಂಗ್ ಆನ್ ಮೈ ಟೂತ್ ಪ್ರಾಬ್ಲಮ್. ನೋಡೈತೆ ಕಾಲು ಕೆರೆದು ನಿಲ್ತೈತೆ, ಕುಟುರು ಹಾಕಿ ಬಂದೈತೆ ಗೈಸ್. ನಮ್ಮ ಫ್ರೆಂಡ್ ಒಬ್ರು ಹಿಂದೂ ಅಂತಿದ್ದಾರೆ, ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ಬೇಕು ನಾವು ಇಲ್ಲಿಂದ. ಅದಕ್ಕೆ ಅವ್ರು ಕಾಯ್ತಾ ಇದೀವಿ, ಆಲ್ಮೋಸ್ಟ್ 1 hour ಆಯಿತು ಕಾಯ್ಕೊಂಡು. ಆ್ಯಂಡ್ ನಮ್ದೊಂಚೂರು ಕಾರ್ಯ ಮುಗಿಸೋದಿತ್ತು, ಕಾರ್ಯ ಮುಗ್ಸೋಕ್ಕೆ ಅಂತ ಒಂದು ಹೋಟ್ಲಿಗೆ ಮುಗಿದ್ವಿ. ಎಲ್ಲರೂ ನನ್ನ ಕಾಫಿ ಹೇಳಿದ್ವಿ, ಕಾರ್ಯ ಮುಗಿಸ್ಕೊಂಡ್ವಿ. ಅಣ್ಣನೂ ಇಲ್ಲ ನೋಡ್ತಾರೆ ನೋಡಿ ನಮ್ಮನ್ನ, ಒಂದು ಕಾಫಿ ತೊಗೊಂಡು ಎಷ್ಟೊತ್ತು ಕೂತವ್ರು ನನ್ನ ಮಕ್ಕಳು ಅಂತ. ಸೊ ಇಲ್ಲಿಂದ ಹೊರಡೋದೆ ಬನ್ನಿ ಗೈಸ್. ಸೊ ಇಲ್ಲಿರೋರಿಗೆಲ್ಲ ಕನ್ನಡ ಬರುತ್ತಂತೆ ಗೈಸ್, ನನಗೆ ಗೊತ್ತಿರಲಿಲ್ಲ. ಅವ್ರಿಬ್ಬರಿಗೂ ಕನ್ನಡ ಬರುತ್ತಂತೆ, ಅಣ್ಣಂಗೆ ಈ ಕನ್ನಡದಲ್ಲಿ ಮಾತಾಡಿದ್ರು. ಸೂಪರ್ ಮಚ್ಚ, ಇಲ್ಲಿರೋ ಎಲ್ರಿಗೂ ಕನ್ನಡ ಬರುತ್ತೋ? ಮ್ಯಾಕ್ಸ್ ಟು ಮ್ಯಾಕ್ಸ್ ಎಲ್ರಿಗೂ ಕನ್ನಡ ಬರುತ್ತೆ ಇಲ್ಲಿ. ಮೇಬಿ ಬಾರ್ಡ್ರಲ್ಲಿ ಇದೆಯಲ್ಲ ಅದಕ್ಕೆ ಇರ್ಬೋದು. ಎಲ್ಲೋ ಕಾರು ಅಲ್ಲ ಮುಂದೆನೇ ಹಾಕ್ಬಿಟ್ಟ ಗೈಸ್. ಈ ಕಾರಿಗೆ ಆಲ್ಮೋಸ್ಟ್ ಟಚ್ ಮಾಡ್ಬಿಡ್ತಿದ್ದ ಟುಮ್ ಇವತ್ತು ನಮ್ಮ ಕಾರಲ್ಲಿ. ಜಸ್ಟ್ ಮಿಸ್, ನಾನು ಹೇಳಿದಕ್ಕೆ ಬ್ರೇಕ್ ಆಗ್ತಾ ಇಲ್ಲ ಅಂದ್ರೆ ಟಚ್ ಆಗ್ಬಿಟ್ಟು. ಗೈಸ್ ಇಲ್ಲಿ ನೋಡಿ ಕರ್ನಾಟಕ ಬಸ್ಸು, ನಾನೇ ಇರುವೆ ಗೈಸ್. ಹಾಡು ಹೆಂಗಿದೆ? ನಿತೀಶ್ಗೋಸ್ಕರ ಯಾರೋ ಬರ್ದಿರೋ ಹಾಡಿದ್ರು. ಯಾವ ಸಾಂಗ್ ಗೆಸ್ ಮಾಡಿ, ಮ್ಯೂಸಿಕ್ ಕೇಳಿಸ್ಕೊಂಡು ಗೆಸ್ ಮಾಡಿ, ಕಮೆಂಟ್ ಹಾಕಿ. ನೋಡಿ ಚೈನ್ ಹಾಕು ಅಂತ ಕೊಟ್ರು, ಹೆಂಗ್ ಹಾಕೋದು ಗೈಸ್. ಈಗ ರೂಲ್ ಹೆಂಗ್ ಗೊತ್ತಾ, ನಾನು ಸಾಯಿಲ್ ಅಸಿಸ್ಟೆಂಟು, ಇವನ್ ಬಾಸ್, ಅವ್ನ್ ಡ್ರೈವರ್. ಭಯ ಛಾವ್ ಮೇ ದಾಲ್ ಕ್ಯಾ ಹೋ ಭಯ? क्या बोला था? बोला था बॉडी गार्ड ड्राइवर चेंज मार. ओके सर ओके सर ओके सर ओके सर ಕಾಯ್ದಲ್ಲೋ ಈಗ ರೋಲ್ ನೀನ್ ಡ್ರೈವರು, ನಾನು ಅವ್ನ ಬಾಡಿ ಗಾರ್ಡ್, ನಾನು ಮ್ಯಾನೇಜರು, ಅವ್ನು ಬಾಸ್. ನಾನು ಡ್ರೈವರ್ ಆಗಲ್ಲ, ನೀವು ಬಾಸ್. ಹಾಂ ಕಾಫಿ ಕಾಫಿ ಮಾಡೋದು ಅಣ್ಣ ಬೈಟೋ ಅಣ್ಣ, ಸಾರಿ ಅಣ್ಣ ಬೈಟೋ ನೀರು ಹಾಕ್ಬಿಟ್ಟು ವರ್ಷ ಸೀಟ್ ಕೆಳಗೆ ನೀರು ಹಾಸು. ಇವ್ನು ಮರ್ಯಾದೆ ತೆಗಿತಾವನಲ್ಲ ಇವನು, ಬಾಸ್ ಅಂತ. ಅಯ್ಯ ಮಚ್ಚ ಕರೆಕ್ಟಾಗಿ ಆಕ್ಟಿಂಗ್ ಮಾಡೋದು. ಕರೆಕ್ಟಾಗಿ ಆಕ್ಟಿಂಗ್ ಮಾಡ್ರು. ಚೆನ್ನಾಗಿರೋ ನುಗ್ಗೋ. ಶಿಕ್ಷೆ ಏನು ಶಿಕ್ಷೆ ಏನ್ ಕೇಳಿ ಈಗ ನಿತೀಶ್ ನಿನ್ ಮಾತು ಕೇಳ್ತಾ ಇಲ್ಲ, ಅದಕ್ಕೆ ಶಿಕ್ಷೆ ಏನು? ಶಿಕ್ಷೆ ಏನಿಲ್ಲ, ನಿತೀಶ್ ನನ್ನ ಮಾತು ಕೇಳ್ತಾ ಇಲ್ಲ, ತಿರುಬಿಟ್ಟು ಸಾಯಲ್ ಮುಖ ಮುಗಿಬೇಕು. ಏನ ಅದು ಚೆನ್ನಾಗಿಲ್ಲ ಅಂದ್ರೆ ಇವ್ರು ವಾಪಸ್ ಮುಗಿಬೇಕು. ಅವ್ನು ಯಾರೋ ಹಾಳು ಮಾಡ್ತಾವಲ್ಲ, ಸ್ಕ್ರಿಪ್ಟ್ನೇ ಹಾಳು ಮಾಡ್ತಾವನ ಅವನು. ಗೈಸ್ ಇಡೀ ದಿನ ಇವತ್ತು ಹಿಂಗೆ ಮೇಂಟೈನ್ ಮಾಡೋದು ನಾವು. ನನ್ನ ಮ್ಯಾನೇಜರು, ಇವನು ಬಾಡಿ ಗಾರ್ಡು. ಅಡಿನಾ ಅಣ್ಣ ಬನ್ನಿ. ಡೋರ್ ತೆಗಿಯೋ, ನಿಂಗೆ ಡೋರ್ ತೆಗಿಯೋ. ಒಂದು ನಿಮಿಷ ಬಾಡಿ ಚೆಕ್ ಮಾಡ್ತಾ, ಒಂದು ನಿಮಿಷ ನೀನು ಕುತ್ಕೊಂಬಿಡ. ಏನೇನು ಚೆಕ್ ಮಾಡ್ತೀರಾ ಹಿಂಗೆ? ನನ್ನ ಮೇಲೆ ಕೊಡ್ಬಾರ, ಕುತ್ಕೊಂತಿರೋ. ಅಣ್ಣ ಟೆನ್ಷನ್ ಇದೆ. ಮಚ್ಚ ಶ್ಯಾಮ್ ರೋಲ್ ಮೇಂಟೈನ್ ಮಾಡೋ ಅಣ್ಣ. ಕ್ಲೋಸ್ ಮಾಡ್ಲಾ ಅಣ್ಣ? ಅಯ್ಯೋ ಅಣ್ಣ ಸಾರಿ ಅಣ್ಣ. ಹೋಗು ಬೇಗ ಹತ್ತು. ಎಕ್ಸ್ಕಾಟ್ ಡೋರ್ ತೆಗಿಯೋ ಡ್ರೈವರ್, ಡೋರ್ ತೆಗಿಯೋ ಡ್ರೈವರ್. ಅಣ್ಣ ತೆಗಿತಾ ಇಲ್ಲ ಅಣ್ಣ. ಎಸ್ಕಾಟ್ ಅಣ್ಣ ಕೂತವ್ರೆ. ಅಣ್ಣ ಆರಾಮ ಅಣ್ಣ,
ಏನಾದ್ರು ಬೇಕಾ ಅಣ್ಣ? ಕಾಫಿ, ಟೀ, ಶಿಕಾರು? ಬಾಡಿ ಇಳ್ಸಂಗ್ ಕೇಳಿಲ್ಲ, ಸ್ಟ್ರೈಟ್ ಆಗಿ ಕೂತ ಹೊಟ್ಟೆಲೆ ಹೊಡಿತ. ಅಣ್ಣ ಆರಾಮ ಅಣ್ಣ? ಯಾರು ಬೇಕಣ್ಣ? ಮ್ಯಾನೇಜರ್ ಅಣ್ಣ ಕರೆದ್ರ ಅಣ್ಣ? ಹೇಳಿ ಅಣ್ಣ. ಏನ್ ಮಾಡ್ತಾ ಇದ್ದಾನೆ ನೋಡಿದ್ರ? ಏನಾಯ್ತಣ್ಣ? ನೋಡ್ದ ಮರ್ಯಾದೆ ಕೊಡ್ಬೇಕಣ್ಣ ಮ್ಯಾನೇಜರ್. ಮ್ಯಾನೇಜರ್ ಮರ್ಯಾದೆ ಕೊಡ್ಬೇಕಲ್ಲ. ಆಯ್ತು ಹೇಳಿ ಅಣ್ಣ. ಏನಾಯ್ತಣ್ಣ? ಏನಾಯ್ತಣ್ಣ? ಅಣ್ಣ ಏನಾಯ್ತಣ್ಣ? ಇರೋ ಒಂದ್ ನಿಮಿಷ ಅಣ್ಣ ಹೇಳಿ ಅಣ್ಣ. ಕಿಟಕಿ ಹಾಕಿದೀನಿ, ಏರ್ ಸ್ಟೈಲ್ ಹಾಳಾಗ್ಬಾರ್ದು ಅಂದ್ಬಿಟ್ಟು ಸುಮ್ನೆ ಕಿಟಕಿ ತೆಗ್ದು ಏರ್ ಸ್ಟೈಲ್ ಹಾಳು ಮಾಡ್ತಾರೆ. ಯಾರಣ್ಣ? ಏನಕ್ಕೆ ಇಟ್ಟಿದ್ದೀರಾ ಕೆಲ್ಸಕ್ಕೆ? ಬಾಡಿ ಗಾರ್ಡ್. ಏನಕ್ಕೆ ಅಣ್ಣ ಫುಲ್ ಖರಾಬ್ ಮೂಡಲ್ ಇದಾರೆ. ಬೇಜಾರ್ ಮಾಡ್ಕೊಂಡ್ಬಿಡಿ, ನಮ್ಮ ಬಾಸ್ ಮುಂದೆ ಮಾತಾಡ್ಬಿಟ್ಟೆ ಬೇಜಾರ್ ಮಾಡ್ಕೊಂಡ್ಬಿಡಿ. ಅಣ್ಣ ಇರೋದೇ ಖರಾಬ್. ತಡಿಯೋ ಲೋಪಾರ್ ಇವ್ನು ಯಾರೋ ಇವನು ಓಡ್ಸೋಡು ಕಣ್ಣೆ ಮುಚ್ಚಿಬಿಟ್ಟ ಕಡೆ. ನಿನ್ನೆ ಸಾಯಿಲ್ ಜಸ್ಟ್ ಮಿಸ್ಸಿಂಗ್ ಬಿಟ್ಟಿದ್ದ ಸೈಡಲ್ಲಿ. ಒಂದು ಬಾರಿ ಇಡುವ ಗುಂಡ ಆಮೇಲೆ ಯಾರೋ ಕಾಯೋರು ನಿನ್ನ. ಒಂದು ಬಾರಿ ಕಣಕೋ ಮುನ್ನ ನೂರಾರು ಸಾರಿ ನೀ ಯೋಚೋದು ಚೆನ್ನ. ಮತ್ತೆ ನಾವು ಆಡ ನಡೆಯೋ. ಮತ್ತೆ ಸೈಡ್ಗೆ ಹಾಕೋ, ಸೈಡ್ಗೆ ಹಾಕೋ, ಮತ್ತೆ ಸೈಡ್ಗೆ ಹಾಕೋ. ಬಾರಲ್ಲಿ ಒಂದು ಇಲ್ಲ ಆಡ್ತಾವನೆ. ಡ್ರೈವರ್ ಅಣ್ಣನೇ ಬಿಟ್ಬಿಟ್ಬಿಟ್ಟವನೆ. ಅಣ್ಣ ಮೂತ್ರ ವಿಸರ್ಜನೆ ಮಾಡ್ತಿದ್ದಂತೆ. ಡ್ರೈವರ್ ಅಣ್ಣನ ಹಿಂದೆ ಬಿಟ್ಬಿಟ್ಬಿಟ್ಟವನೆ. ಗೈಸ್ ಅಣ್ಣ ನಡ್ಕೊಂಡೆ ಬಂದ್ಬಿಟ್ರು. ಅಣ್ಣ ಸಾರಿ ಅಣ್ಣ. ಅಣ್ಣ ಸಾರಿ ಅಣ್ಣ, ಅವನು ನೋಡಿಲ್ಲ ಅಣ್ಣ. ಸಾರಿ ಅಣ್ಣ, ಸಾರಿ ಅಣ್ಣ, ಸಾರಿ ಅಣ್ಣ, ಕ್ಷಮಿಸ್ಬಿಡಿ ಅಣ್ಣ. ಮಾಡ್ತೀನಿ ಫುಲ್ ಬಾಡಿ ಗಾರ್ಡ್ ಕೈ ಹಾಕೊಂಡು ಮಾತಾಡ್ತಾವನಲ್ಲ, ಹೆಗ್ಲ ಮೇಲೆ ಕೈ ಹಾಕಿ ಮಾತಾಡ್ತಾವನಲ್ಲ ಬಾಡಿ ಗಾರ್ಡ್. ಕಮ್ಮಿ ಆಗ್ಬಿಟ್ಟು ನನ್ ಕೆಲಸ ಹೋಗ್ಬಿಡುತ್ತಪ್ಪ ಹಿಂಗಾದ್ರೆ. ಸೊ ಈಗ ಲಂಚ್ ಮಾಡಕ್ಕೆ ಅಂತ ಇಳ್ಕೊಂಡಿದೀವಿ. ಸೊ ನಾವು ಅಲ್ಲಿಂದ 150 ಕಿಲೋಮೀಟರ್ ಆಲ್ಮೋಸ್ಟ್ ಅವ್ರ ಮನೆಯಿಂದ ಹೊರಟು 150 ಕಿಲೋಮೀಟರ್ ಬಂದು ಈಗ ಇಲ್ಲಿಂದ ಮತ್ತೆ ಲಂಚ್ ಮುಗಿಸಿ 90 ಕಿಲೋಮೀಟರ್ ಹೋಗ್ಬೇಕು. ಸೊ ನೋಡಿ ಶುಭಮಣ್ಣನ ಮದುವೆ. ಶುಭಮಣ್ಣ ಮದುವೆ ಆಗ್ತಾವ್ರೆ 35 ಇಯರ್ಸ್ಗೆ. 35 ಇಯರ್ಸ್ ಫೈನಲಿ ಮ್ಯಾರೇಜ್. ಇದು ಕನ್ಸಲ್ಲೂ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ಗೀದು ಗೀ ಹಾಕ್ಬಿಟ್ಟು ಚಪಾತಿ ಒಳಗಡೆ ಊರ್ನ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಇದು ಸ್ಪೆಷಲ್ ಅಂತೆ ಗೈಸ್. ಇದು ದಪಾಟ ಅಂತೆ. ರೊಟ್ಟಿನೋ ಪರೋಟಾನೋ ಏನೋ ಗೊತ್ತಿಲ್ಲ, ಮೊಸರು ಜೊತೆ ಕೊಟ್ಟವ್ರೆ. ತಿನ್ನಪ್ಪ, ಇಬ್ರು ಶೇರ್ ಹೊಡಿಯೋಣ. ಬೇರೆ ಬೇರೆ ಬರ್ತಾ ಇದೆ ಇನ್ನೊಂದು 2 ಊಟ. ಗೈಸ್ ಇಲ್ಲಿಂದ ನಾವು ಚೌಟ್ರಿ ಕಡೆಗೆ ಹೊರಟ್ವಿ. ಸೊ ಶುಭಮಣ್ಣ ಏನು ಹೇಳಿದ್ರು ಅಂದರೆ ಚೌಟ್ರಿಗೆ ಈಗಲೇ ಹೋಗ್ಬೇಡಿ, 4:15 ಅವ್ರು ಚೌಟ್ರಿ ಕೀ ಕೊಡೋದು ಅಂತ ಹೇಳಿದ್ರು. ನಾವು ಹೊಟ್ಬಿಟ್ವಿ, ಅಯ್ಯೋ ಅಲ್ಲಿ ಇರೋಕ್ಕಾಗ್ತಿಲ್ಲ ಅಂತ. ಆ್ಯಂಡ್ ಊಟ ಸರಿಯಾಗಿ ತಿನ್ನೋಕ್ಕಾಗಿಲ್ಲ, ಯಾಕೆ ಅಂದರೆ ನಮ್ಗೆ ಸೆಟ್ ಆಗಿಲ್ಲ. ಅಲ್ಲಿ ಇನ್ನೊಂದು ಆರ್ಡ್ರ್ ಮಾಡಿದ್ವಿ, ಅದು ಊಟ ಕೊಡಲಿಲ್ಲ, ತುಂಬ ಲೇಟ್ ಮಾಡಿದ್ರು. ಆ್ಯಂಡ್ ಕರೆಂಟ್ ಹೋಗ್ಬಿಡ್ತು ಹೋಟ್ಲಲ್ಲಿ. ಎಲ್ಲ ಬೆವರ್ತಾ ಇದ್ದೀವಿ ನಾವು. ಸರಿ ಬೇಡಪ್ಪ ಹೊಟ್ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿಬಿಟ್ಟು ಹೊಟ್ಬಿಟ್ವಿ. ಆ್ಯಂಡ್ ಅದು ನಮಗೆ ಸೇರಿಲ್ಲ, ಏನೋ ಗೊತ್ತಿಲ್ಲ, ಊಟ ನಮಗೆ ಸೇರಲಿಲ್ಲ. ಆ್ಯಂಡ್ ಈಗ ನಮ್ಮ ನಿತೀಶಕ್ಕೆ ಸಕ್ಕತ್ ಹೊಟ್ಟೆ ಹಸ್ವಾಗ್ತಿತ್ತು ಅಂತೇಳಿ ಬೇಲ್ಪುರಿ ಮತ್ತು ಕಚೋರಿ ತಿಂತವನೆ. ಒಳ್ಳೆ BP ಪೇಷಂಟ್ ಥರ ಆಗ್ಬಿಟ್ಟಿದ್ದ ಆಗಿಂದ. ಊಟ ಮಾಡಿದೆ, ಟೆನ್ಷನ್ ಆಗ್ಬಿಟ್ಟ ಅಂತ ಅದಕ್ಕೆ ಕರ್ಕೊಂಬಂದು ತಿನ್ನಿಸ್ತಾ. ಈಗ ಇಲ್ಲಿಂದ ಹೊರಡದೆ ಚೌಟ್ರಿಗೆ. ಗೈಸ್ ಮಳೆ ಬರ್ತಾಯ್ತು, ಮಳೆ ಮಳೆ. ಗೈಸ್ ನಮ್ಮ ಗಾಡಿ ಡೀಸೆಲ್ನ ಒಳ್ಳೆ ಹೆಂಗೆ ಕುಡಿತೈತೆ ಅಂದರೆ ಆಗಲೇ 9,000 ರೂಪಾಯಿ ಡೀಸೆಲ್ ಹಾಕ್ಸಿರೋದು. 8,000 ರೂಪಾಯಿ ಡೀಸೆಲ್ ಹಾಕ್ಸಿರೋದು ಬರೀ 900 ಕಿಲೋಮೀಟ್ರ್ ಬರೋಕ್ಕೆ. 11 ಕೊಡ್ತೈತೆ ನನ್ನ ಗಾಡಿ. ಅಲ್ಲ ನಮ್ಮ ಗ್ಯಾರೇಜ್ ಇವರು ನಮ್ಮ ಕಾರ್ ಕೊಡಿರೋ ಅವ್ರು ಫೋನ್ ಮಾಡಿದ್ರೆ ಅದು ಆನೆ, ಅದು ಏನು ಮಾಡೋಕ್ಕಾಗಲ್ಲ ಅಂದರು. ಆಯಿತು ಅಂತ. ಆ್ಯಂಡ್ ಓಡಿಸೋದ್ರ ಮೇಲೆ ಡಿಪೆಂಡು. 17 ಕೊಡುತ್ತೆ, ನೋಡಬೇಕು, ಟೈಮ್ ತೊಗೊಳುತ್ತೆ ಅಂದರು. ಸರಿ ಆಯ್ತಣ್ಣ ಅಂದ್ಬಿಟ್ಟು ಕಟ್ ಮಾಡ್ಬಿಟ್ಟು. ಗೈಸು ನಾವೆಲ್ಲದಕ್ಕಿಂತ ಬೇಗ, ಎಲ್ಲರಿಗಿಂತ ಬೇಗ ರೀಚ್ ಆಗಿಬಿಟ್ಟಿದ್ದೀವಿ. ಅದಕ್ಕೆ ಬಂದ ತಕ್ಷಣ ಎಲ್ಲ ರೂಮ್ದು ಕೀ ನನ್ನ ಕೈಗೆ ಕೊಟ್ಬಿಟ್ರು. ನಮ್ಗೆ ಯಾವ ರೂಮ್ ಬೇಕು ಸೆಲೆಕ್ಟ್ ಮಾಡ್ಕೋಬೋದು ನಾನು. ಸೊ ಬಸ್ ಇನ್ನೂ ಬಂದಿಲ್ಲ. ಆ್ಯಂಡ್ ಇಲ್ಲಿ ಪಟಾಕಿ ಗಿಟಾಕಿ ಎಲ್ಲ ರೆಡಿ ಮಾಡ್ಕೋತವ್ರೆ ನೋಡಿ. ಗಂಡು ಹೆಣ್ಣು ಫೋಟೋ. ಅಪ್ಪ ನಂಬಕ್ಕೆ ಆಗ್ತಿಲ್ಲ ನನಗೆ. ಶುಭಮಣ್ಣ ಮದುವೆ ಆಗ್ತವ್ರೆ ಅಂತ. ಬಾಯ್ ಗೈಸ್. ಸೊ ಇಲ್ಲಿ ವೆಲ್ಕಮ್ ಮಾಡೋಕ್ಕೆ ಹಾರ ಹಾಕ್ತಾರೆ ನೋಡಿ, ಈ ಥರ ಹಾರ ಹಾಕ್ತಾರೆ. ಈಗ ನಮಗೂ ಹಾರ ಹಾಕ್ತಾರೆ, ಸ್ಟೈಲ್ಗೆ ಹಾಕೋದು. ನೆಕ್ಸ್ಟ್ ನಮಗೆ ಥ್ಯಾಂಕ್ ಯು ಮುಂದೆ ಬಾ.
ನಿತೀಶ್ಗೂ ಹಾರ ಹಾಕ್ತಾರೆ. ಸಂಜೆ ಹಾಕ್ಸ್ಕೊಳ್ಳೋ ಗೈಸ್. ರೂಮ್ ಗಂಡಿಯವರು, ಇವ್ರ ಗಂಡು 217 ಗೊತ್ತಾಗ್ತಿಲ್ಲ, ಹಿಂದಿಲ್ ಬಂದ್ಬಿಟ್ಟವ್ರೆ. ಮದುವೆ ಗಂಡಿಗೆ ಗೊತ್ತಾಗ್ತಿಲ್ಲ, ನಮ್ಮ ಜೊತೆ ಬಂದು ಹುಡುಕ್ತವ್ರು ನೋಡಿ. ಎಲ್ಲಿ ಇಲ್ಲೇನಾ 217? ಅರೆ ಬೈ ಕೀ ನನ್ನ ಹತ್ರ ಇದೆ ಗೈಸ್. ನಾನು ಕೀ ನನ್ನ ಹತ್ರ ಇತ್ತಲ್ಲ, ಅದ್ರಲ್ಲಿ 17 ಎತ್ಕೊಳ್ಳೋಣ, ನಂಬರ್ ಸಕ್ಕತ್ತಾಗಿದೆ ಅಂತೇಳಿ ಎತ್ಕೊಂಡೆ. 217 ಸಿಕ್ತು ಫೈನಲಿ. ಇಲ್ಲಿ ನೋಡಿದ್ರೆ ಎಷ್ಟು ಬೆಡ್ಗಳಿದೆ ನೋಡಿ. ಈಗ ಈ ಬೆಡ್ಡಲ್ಲಿ ಎಲ್ಲ ಬಾಯ್ಸ್ ಬರ್ತಾರೆ. ನಿತೀಶ್ ಇಲ್ಲಿ ಕೆಳಗೆ, ಮೇಲೆ ಸಾಯಿಲು, ಮೇಲೆ ನಾನು ಸಾಯಿಲ್. ಗೈಸ್ ಈಗ ಲಗೇಜ್ಗಳೆಲ್ಲ ಎತ್ತಾಕೊಂಡು ಹೋಗ್ಬೇಕು. ಎಲ್ಲ ಎತ್ಕೋತಾ ಇದೀವಿ ಒಬ್ಬೊಬ್ರೆ. ಗೈಸ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಸಂಗೀತಕ್ಕೆ ರೆಡಿ ಆಗಬೇಕು. ಸಂಗೀತ ಅಂದ್ರೆ ಏನಂತ ನನ್ನ ಲೈಫಲ್ಲೇ ನಮ್ಮ ಅಕ್ಕ ಮದುವೆಗೆ ಸಂಗೀತ ಮಾಡಿದ್ಲು. ಇಲ್ಲ ಸಂಗೀತ ಅಂದ್ರೆ ಏನಂತ ಗೊತ್ತಿಲ್ಲ, ನಾನು ಹಾಡ್ಗೀಡ್ ಆಡ್ತಾರೆ ಅನ್ಸುತ್ತೆ. ಬನ್ನಿ ಹೋಗಿ ನೋಡೋಣ. ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂತ ನಾಳೆ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಚಂಡಿಚಿ ಹೊಡಿಯೋ. ಯಾಕೆ ಅಷ್ಟು ಜೋರ ಹೊಡ್ಬಿಟ್ಟೆ?